Samaja digital classes. In previous class, we have completed exercise 1.2 first 4 word problems. Today we will continue the next question. Observe the question in textbook page number 17. Question number 6, 7, 9 and 11. While watching the explanation. Page number 17, sixth question. A machine on an average manufactures 2825 screws a day. How many screws did it produce in the month of January 2006? ಇಲ್ಲಿ ಏನು ಹೇಳ್ತಾರೆ ಅಂದರೆ ಎ ಮೆಷಿನ್ ಆನ್ ಆನ್ ಅವರೇಜ್ ಅಂದರೆ ಸರಾಸರಿ ಒಂದು ದಿನಕ್ಕೆ ಎಷ್ಟು ಸ್ಕ್ರೂಸ್ ಅಂದ್ರೆ ಗೊತ್ತಲ್ವಾ ನಿಮಗೆ. ಸೊ ಸ್ಕ್ರೂಸ್ನ ಎಷ್ಟು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ಹೇಳ್ತಾರೆ. ಒಂದು ದಿನಕ್ಕೆ 2825 ಸ್ಕ್ರೂಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರಂತೆ. ಹೌ ಮೆನಿ ಸ್ಕ್ರೂಸ್ ಡಿಡ್ ಇಟ್ ಪ್ರೊಡ್ಯೂಸ್ ಇನ್ ದ ಮಂತ್ ಆಫ್ ಜಾನ್ವರಿ 2006? ಸೊ ಜಾನ್ವರಿ ಮಂತ್ ಅಲ್ಲಿ ಟೋಟಲ್ ಆಗಿ ಎಷ್ಟು ಸ್ಕ್ರೂಸ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರು ಅನ್ನೋದನ್ನ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ಸೊಲ್ಯೂಷನ್ ಸ್ಟೇಟ್ಮೆಂಟ್ ಬರ್ಕೊಳ್ಳಿ. ನಂಬರ್ ಆಫ್ ಸ್ಕ್ರೂಸ್ manufactured in one day. ಒನ್ ಡೇಗೆ ಎಷ್ಟು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ಹೇಳಿದರೆ 2825 ಸ್ಕ್ರೂಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ನಂಬರ್ ಆಫ್ days in the month of January ಎಷ್ಟು ಡೇಸ್ ಮಕ್ಕಳೇ? ಎಸ್ 31 ಡೇಸ್. ಜನವರಿಯಲ್ಲಿ 31 ಡೇಸ್ ಬರುತ್ತೆ. ಸೊ ನಾವೇನ್ ಮಾಡಬೇಕು, 2825 ಇಂಟು 31 ನ ಹಾಕೋಬೇಕು. ಈಗ ಮಲ್ಟಿಪ್ಲೈ ಮಾಡಿ. 1 5 1 2 1 8 1 2 ಸೇಮ್ ಬಂತು. ಮತ್ತೆ ಫಸ್ಟ್ ಪ್ಲೇಸ್ ಬಿಡಿ, ಸೆಕೆಂಡ್ ಇಂದ ಮಾಡ್ಕೊಳ್ಳಿ. ಅಂದ್ರೆ 1 ಪ್ಲೇಸ್ ಮಲ್ಟಿಪ್ಲೈ ಮಾಡಿದಾಯ್ತು. 10 ಪ್ಲೇಸ್ ಇಂದ ಈಗ ಮಲ್ಟಿಪ್ಲೈ ಮಾಡಬೇಕು. 3 5 15 1 3 2 6 plus 1 7 3 8 24 2 carry 3 2 6 plus 2 8. ಸೊ ಟೋಟಲ್ ಎಷ್ಟಾಯ್ತು? ಆಡ್ ಮಾಡ್ಕೊಳ್ಳಿ ಇದನ್ನ. 5 7 8 plus 7 15 again carry 3 plus 4 7 8. ಟೋಟಲ್ ಎಷ್ಟಾಯ್ತು? 87,575 ಸ್ಕ್ರೂಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಈಗ ನೀವು ಲಾಸ್ಟ್ ಕನ್ಕ್ಲೂಷನ್ ಬರೀರಿ. Therefore, the machine produced 87,575 screws in the month of ಯಾವ ಮಂತು? January. It is the conclusion. The seventh question. A merchant had rupees 78,592 with her. She placed an order for purchasing 40 radio sets at rupees 1,200 each. How much money will remain with her after the purchase? ಇಲ್ಲಿ ಎ ಮರ್ಚೆಂಟ್ ಅಂದ್ರೆ ಒಂದು ಗರ್ಲ್, ಅವಳ ಹತ್ರ 78,592 ರೂಪೀಸ್ ಇರುತ್ತೆ. ಅವಳು ಒಂದು ಶಾಪಿಂಗ್ ಹೋಗಿ ಪರ್ಚೇಸಿಂಗ್ ರೇಡಿಯೋ 40 ರೇಡಿಯೋ ಸೆಟ್ನ ಆರ್ಡರ್ ಮಾಡ್ತಾಳೆ. ಒಂದು ರೇಡಿಯೋ ಸೆಟ್ ಬಂದು 1200 ಇರುತ್ತೆ.
ಹಾಗಾದರೆ ಅವಳು 40 ಸೆಟ್ ತಗೊಂಡ್ಮೇಲೆ ಉಳಿದಿದ್ದ ಅಮೌಂಟು ಎಷ್ಟಿದೆ ಅನ್ನೋದನ್ನು ನಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕು. ಫಸ್ಟು ಕ್ವಶನ್ ನಂಬರ್ 7 ಸೊಲ್ಯೂಷನ್ ಅಂತ ಬರ್ಕೊಂಡು ಸ್ಟೇಟ್ಮೆಂಟ್ ಸ್ಟಾರ್ಟ್ ಮಾಡ್ಕೊಳ್ಳಿ. 1 ರೇಡಿಯೋ ಎಷ್ಟು? ಕಾಸ್ಟ್ ಆಫ್ 1 ರೇಡಿಯೋ ರುಪೀಸ್ ಎಷ್ಟು ಹೇಳಿದ್ದಾರೆ? 1200. ಕಾಸ್ಟ್ ಆಫ್ 40 ರೇಡಿಯೋಸ್. ಕಾಸ್ಟ್ ಆಫ್ 40 ರೇಡಿಯೋಸ್ ಎಷ್ಟು? ಏನ್ ಮಾಡ್ಬೋದು ನಾವು? 1200 ಇಲ್ಲೇ ಬರ್ಕೊಳ್ಳಿ, ಇಂಟು 40ನ ಬರ್ಕೊಂಡು ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸೊ ಒಂದು ಈಸಿ ಮೆಥಡ್, ಶಾರ್ಟ್ ಮೆಥಡ್ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ಫಸ್ಟ್ ಪ್ಲೇಸಲ್ಲಿ ಒನ್ಸ್ ಪ್ಲೇಸಲ್ಲಿ ಏನಿದೆ 0, ಒಂದ್ಸಲ ಬರ್ಕೊಳ್ಳಿ. ರಿಮೈನಿಂಗ್ 2 zeros ಆರ್ ದೇರ್, ನೋ ರೈಟ್ ಇಟ್ ಆಸ್ ಇಟ್ ಈಸ್. ಈಗ 3 zeros ಅಟ್ ಎ ಟೈಮ್ ಬಂತು. ಇಟ್ ಈಸ್ ಎ ಶಾರ್ಟ್ ಮೆಥಡ್. ಮತ್ತೆ 4 ಇಂದ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಇವಾಗ 4 2s 8, 4 1s 4. ವಾಟ್ ಈಸ್ ದ ಆನ್ಸರ್? 40 ರೇಡಿಯೋಗೆ 1200 ಆದ್ರೆ ಒಂದು 48,000 ಆಯ್ತು. ಸೊ ಇವಾಗ ನೀವಿಲ್ಲಿ ರುಪೀಸ್ 48,000. ಸೊ ನಾವು ಈಗ ಅವಳ ಹತ್ರ ಎಷ್ಟಿದೆ ಅಮೌಂಟ್ ಅಂತ ಹೇಳಿದ್ದಾರೆ? ಟೋಟಲ್ ಮನಿ ಟೋಟಲ್ ಅಮೌಂಟ್ ವಿತ್ ಮರ್ಚೆಂಟ್. ಟೋಟಲ್ ಅಮೌಂಟ್ ವಿತ್ ಮರ್ಚೆಂಟ್ ಎಷ್ಟಿದೆ ಅವ್ರ ಹತ್ರ? ರುಪೀಸ್ 78,592. 78,592 ರುಪೀಸ್ ಇದೆ ಅವ್ರ ಹತ್ರ. ಅವರು 40 ಸೆಟ್ಗೆ ಎಷ್ಟು ಅಮೌಂಟ್ ನ ಸ್ಪೆಂಡ್ ಮಾಡಿದ್ರು ಅಂದ್ರೆ ಖರ್ಚು ಮಾಡಿದ್ರು? ಅಮೌಂಟ್ ಸ್ಪೆಂಟ್ ಬೈ ಹರ್, ಅಮೌಂಟ್ ಸ್ಪೆಂಟ್ ಬೈ ಹರ್ ಎಷ್ಟು ಖರ್ಚು ಮಾಡಿದ್ರು? 48,000 ಮಾತ್ರ ಸ್ಪೆಂಡ್ ಮಾಡಿದ್ರು ಅಂದ್ರೆ ಖರ್ಚು ಮಾಡಿದ್ರು. ಏನ್ ಮಾಡ್ಬೇಕು ನಾವಿವಾಗ? ಸಬ್ಟ್ರಾಕ್ಷನ್ ಮಾಡಬೇಕು. ಅವ್ರು ಕೇಳಿರೋದೇನು? ಇಟ್ ಈಸ್ ಎ ಮಿಕ್ಸ್ಡ್ ಆಪರೇಷನ್. ಮಿಕ್ಸ್ಡ್ ಆಪರೇಷನ್ ಅಂದ್ರೆ ಒಂದು ನಾವು ಮಲ್ಟಿಪ್ಲಿಕೇಶನ್ ಮಾಡಿದೀವಿ, ಮತ್ತೆ ಇನ್ನೊಂದು ಏನ್ ಮಾಡ್ತಾ ಇದೀವಿ? ಸಬ್ಟ್ರಾಕ್ಷನ್ ವರ್ಕ್ ನ ಮಾಡ್ತಾ ಇದೀವಿ. ಈಗ ಸಬ್ಟ್ರಾಕ್ಷನ್ ಮಾಡಿ. 2 9 minus 0 9, again 5 8, 8 minus 8 ಏನಾಗುತ್ತೆ? 0 ಆಗುತ್ತೆ. 7 minus 4 ಗೆ 3 ಆಗುತ್ತೆ. ಸೊ ಉಳಿದಿದ್ದೆಷ್ಟು ಅವ್ರ ಹತ್ರ? 30,592 ಅಷ್ಟಿದೆ. ಸೊ ಲಾಸ್ಟ್ ಕನ್ಕ್ಲೂಷನ್ ಅಲ್ಲಿ ಇದು ಫಸ್ಟ್ ಇದು ಬರ್ಕೊಂಡ್ಬಿಡಿ. ಮನಿ ಆರ್ ಅಮೌಂಟ್ ಲೆಫ್ಟ್ ವಿತ್ ಹರ್. ಅವ್ರ ಹತ್ರ ಎಷ್ಟು ಉಳಿದಿದೆ? ಇನ್ನ 30,592 ರುಪೀಸ್ ಉಳಿದಿದೆ. ಲಾಸ್ಟ್ ಕನ್ಕ್ಲೂಷನ್, therefore rupees 30,592 will remain with her after the purchase. ಅವರು ರೇಡಿಯೋ ಕೊಂಡ್ಕೊಂಡಿದ್ದಾದ್ಮೇಲೆ ಉಳಿದಿರೋ ಅಮೌಂಟು 30,592 ಅಷ್ಟು ಇದೆ. 9th question, to stitch a shirt 2 meter 15 centimeter cloth is needed. Out of 40 meter cloth, how many shirts can be stitched and how much cloth will remain? ಸೊ ಇದು ಅಷ್ಟೇ. ನೀವೇನು ಮಾಡಬೇಕು? ಒಂದು ಡಿವಿಷನ್ ವರ್ಕ್ ಮಾಡಬೇಕು, ಮತ್ತೆ ಒಂದು ಅಡಿಷನ್ ಮಾಡಬೇಕು. ಮಿಕ್ಸಿಂಗ್ ಆಪರೇಷನ್, ಇದು ಮಿಕ್ಸ್ಡ್ ಆಪರೇಷನ್. ನೋಡಿ ಕರೆಕ್ಟಾಗಿ ಇನ್ನೊಂದ್ಸಲ ನೋಡ್ಕೊಳ್ಳಿ. ಟು ಸ್ಟಿಚ್ ಎ ಶರ್ಟ್, ಒಂದು ಶರ್ಟ್ನ ಸ್ಟಿಚ್ ಮಾಡೋಕ್ಕೆ 2 meter 15 centimeter ಕ್ಲಾತ್ ಬೇಕಾಗುತ್ತಂತೆ. ಔಟ್ ಆಫ್ 40 meter ಕ್ಲಾತ್ ನಮ್ಮ ಹತ್ರ
40 ಮೀಟರ್ ಕ್ಲಾತ್ ಇದೆ, ಅಷ್ಟರಲ್ಲಿ ಎಷ್ಟು ಶರ್ಟ್ನ ಸ್ಟಿಚ್ ಮಾಡ್ಬೋದು ಮತ್ತು ಎಷ್ಟು ಮೀಟರ್ ಕ್ಲಾತು ಉಳಿಯುತ್ತೆ ಅನ್ನೋದನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಕ್ವಶನ್ ನಂಬರ್ 9 ಸೊಲ್ಯೂಷನ್. ಸ್ಟೇಟ್ಮೆಂಟ್ ಏನು ಬರಿಬೋದು? ಕ್ಲಾತ್ ರಿಕ್ವೈರ್ಡ್ to stitch 1 shirt. 1 ಶರ್ಟ್ ಸ್ಟಿಚ್ ಮಾಡೋಕ್ಕೆ 2 ಮೀಟರ್ 15 ಸೆಂಟಿಮೀಟರ್ ಅಷ್ಟು ಕ್ಲಾತ್ ಬೇಕಾಗುತ್ತೆ. ಸೊ ನಾವು ಇದನ್ನ ಕನ್ವರ್ಷನ್ ಮಾಡ್ಕೋಬೇಕು. 1 ಮೀಟರ್ ಈಸ್ ಈಕ್ವಲ್ ಟು 100 ಸೆಂಟಿಮೀಟರ್ ಅಲ್ವಾ? ಸೊ 2 ಇಂಟು 100 ಎಷ್ಟಾಯ್ತು? 200 ಪ್ಲಸ್ 15 ಆ್ಯಡ್ ಮಾಡ್ಕೊಳ್ಳಿ, ಟೋಟಲ್ 215 ಸೆಂಟಿಮೀಟರ್ ಆಯಿತು. ಅರ್ಥ ಆಯ್ತಲ್ವಾ? ಈಗ 1 ಮೀಟರ್ ಇಸ್ ಈಕ್ವಲ್ ಟು 100 ಸೆಂಟಿಮೀಟರ್. ಇದನ್ನ ಮೈಂಡಲ್ಲಿ ಇಟ್ಕೊಂಡು ನೀವು 100ನ ಮಲ್ಟಿಪ್ಲೈ ಮಾಡಬೇಕು. 2 ಇಂಟು 100 200 ಪ್ಲಸ್ 15 ಸೆಂಟಿಮೀಟರ್ 15 ಹಾಗೆ ಆ್ಯಡ್ ಮಾಡಿಕೊಂಡ್ರೆ ನೀವು ನಿಮಗೆ ಟೋಟಲ್ 215 ಸೆಂಟಿಮೀಟರ್ ಬರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಲೆಂತ್ ಆಫ್ ಕ್ಲಾತ್. 40 ಮೀಟರ್. ನಮ್ಮ ಹತ್ರ ಇರೋದೆಷ್ಟು? 40 ಮೀಟರ್ ಕ್ಲಾತ್ ಇದೆ. ಸೊ ಅದನ್ನ ಸೆಂಟಿಮೀಟರ್ ಕನ್ವರ್ಷನ್ ಮಾಡಿಕೊಂಡ್ರೆ ನಾವು 40 ಇಂಟು 100 ಎಷ್ಟಾಯ್ತು? 4000. ಶಾರ್ಟ್ ಮೆಥಡ್ ಹೇಳ್ಕೊಟ್ನಲ್ಲ, 3 zeros ಅಟ್ ಎ ಟೈಮ್ ಹಾಕೊಳ್ಳಿ. 1 4 ಸ 4. ಸೊ 4000 ಸೆಂಟಿಮೀಟರ್ ಟೋಟಲ್ ಆಗಿದೆ. number of shirts can be stitched. ಎಷ್ಟು ಶರ್ಟ್ ನ ಸ್ಟಿಚ್ ಮಾಡಬಹುದು? 4000 ಇದೆಯಲ್ಲ, ಸೊ 4000 ಡಿವೈಡೆಡ್ ಬೈ ಯಾವ್ದ್ರಿಂದ ಡಿವೈಡ್ ಮಾಡ್ತೀರಾ? 215 ಇಂದ ಡಿವೈಡ್ ಮಾಡ್ತೀರಾ. ಸೊ 4000 ಡಿವೈಡೆಡ್ ಬೈ 215 ಡಿವಿಷನ್ ವರ್ಕ್ ನಾವಿವಾಗ ಮಾಡಬೇಕು. ವರ್ಕ್ ಮಾಡ್ಕೊಳ್ಳೋಣ. 215 ಡಿವೈಡೆಡ್ ಬೈ 4000. ಸೊ 1 ಟೈಮ್ಗೆ ಮಾಡೋಣ. 215 ones are 215. ಸೊ ಡೂ ದ ಸಬ್ಟ್ರಾಕ್ಷನ್ ವರ್ಕ್. ಇಲ್ಲಿಂದ ಇಲ್ಲಿಗೆ 1 ಬರೋ ತಗೊಂಡ್ರೆ 10 ಆಗುತ್ತೆ. ಅಗೇನ್ 10 here 9 remaining here 3. So 10 minus 5 5, 9 minus 1 8, 3 minus 2 1. Next carry down ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಂಬರ್. ಸೊ 1815 ಆಯ್ತು. ಸೊ 215 8 ಬರುತ್ತೆ ನೋಡಿ. ಬೇಕಾದ್ರೆ ವರ್ಕಿಂಗ್ ಸ್ಪೇಸ್ ಅಲ್ಲಿ ಬರ್ಕೊಳ್ಳಿ. 215 ಇಂಟು 8 8 5 44, 8 1 8 12, 1 ಕ್ಯಾರಿ, 8 2 16 ಪ್ಲಸ್ 1 7 ನಿಯರೆಸ್ಟ್ ನಂಬರ್ ಬರುತ್ತೆ. ಸೊ ಇದು ಇದಕ್ಕೆ ನಿಯರೆಸ್ಟ್ ಇರುತ್ತೆ. ಸೊ ಅದಕ್ಕೆ 215 8 1720. ಯಾವುದು ನಿಯರೆಸ್ಟ್ ಇರುತ್ತೆ ಈ ನಂಬರ್ಗೆ ಅಲ್ಲಿವರೆಗೂ ನೀವೇನ್ ಮಾಡಬೇಕು? ಮಲ್ಟಿಪ್ಲೈ ಮಾಡ್ಕೋಬೇಕು. ಸೊ 0 3 1 0. ಸೊ ಇಟ್ ಈಸ್ ದ ರಿಮೈನಿಂಗ್. ಬಿಟ್ಬಿಡಿ ಅದು. ಸೊ ಇಷ್ಟು ಅರ್ಥ ಆಗಿದೆ ಅಲ್ವಾ? ಈಗ ಏನ್ ಮಾಡಬೇಕು? ನೀವು ಇದನ್ನ ಕನ್ವರ್ಷನ್ ಮಾಡ್ಕೋಬೇಕು. Therefore ಎಷ್ಟು ಶರ್ಟ್ ಆಗಿದೆ? 18 shirts can be stitched ಉಳಿದಿದ್ದೆಷ್ಟು ಅಂತ ಕೇಳಿದಾರಲ್ವಾ? ಸೊ ಇಲ್ಲೇ
ಪ್ಲೇಸ್ ಇಲ್ಲ, ಇಲ್ಲೇ ಅಡ್ಜಸ್ಟ್ ಮಾಡಿ ಬರಿತೀನಿ. ನೀವು ಅಬ್ಸರ್ವ್ ಮಾಡಿಕೊಂಡು ನಿಮ್ಮ ನೋಟ್ಸಲ್ಲಿ ನೀಟಾಗಿ ಬರ್ಕೊಳ್ಳಿ. ಸೊ 130 ಅನ್ನೋದನ್ನು ನಾವು 1 ಮೀಟರ್ 30 ಸೆಂಟಿಮೀಟರ್ ಅಂತ ಕನ್ವರ್ಷನ್ ಮಾಡ್ಕೋಬೋದು. ಹೇಗೆ ಅಂತ ಗೊತ್ತಲ್ವಾ ನಿಮಗೆ? ನೋಡಿ, 130 ಡಿವೈಡೆಡ್ ಬೈ 100 ಅಂತ. 100 1s 100. ನೋಡಿ, ಇದನ್ನ ವರ್ಕಿಂಗ್ ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಳಿ. ಹೇಗೆ ಕನ್ವರ್ಷನ್, ನಮ್ಗೆ ಎಷ್ಟು ಉಳಿದಿದೆ ಇಲ್ಲಿ? ರಿಮೈನ್ಸ್ ಇಷ್ಟು ಉಳಿದಿದೆ ಅಲ್ವಾ? ಸೊ 130 ಅಂದರೆ 130ನ 1 ಮೀಟರ್ಗೆ 100 ಸೆಂಟಿಮೀಟರ್ ಇರೋದ್ರಿಂದ 100 ಇಂದ ನೀವು 130ನ ಡಿವೈಡ್ ಮಾಡಬೇಕು. ಸೊ 100 1s 100 30. ಇಲ್ಲಿರೋ ಕೋಶೆಂಟ್ ಅಲ್ಲಿ ಇರೋದನ್ನ ಮೀಟರ್ ಅಂತ ಕನ್ವರ್ಷನ್ ಮಾಡ್ಕೋಬೇಕು, ಇದನ್ನ ಸೆಂಟಿಮೀಟರ್ ಅಂತ ಕನ್ವರ್ಷನ್ ಮಾಡ್ಕೋಬೇಕು. ಸೊ ಅವಾಗ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. 100 1s 100 1 ಮೀಟರ್ 30 ಸೆಂಟಿಮೀಟರ್. ಸೊ ಲಾಸ್ಟ್ ಕನ್ಕ್ಲೂಷನ್ ಏನಂತ ಬರೀತೀರ ನೀವು? therefore ಲಾಸ್ಟ್ ಕನ್ಕ್ಲೂಷನ್ ಹಿಂಗ್ ಬರೀರಿ, 130 ಸೆಂಟಿಮೀಟರ್ ಆರ್ 1 ಮೀಟರ್ 30 ಸೆಂಟಿಮೀಟರ್ cloth will remain. ಇಷ್ಟು ಅರ್ಥ ಆಗಿದೆ ಅನ್ಕೊಳ್ತೀನಿ. ಇನ್ನೂ ಒಂದ್ಸಲ ಹೇಳ್ತೀನಿ ನೋಡಿ. 215ನ 4000 ಡಿವೈಡ್ ಮಾಡ್ಕೊಂಡು ಹೋದ್ರೆ 18 ಬರುತ್ತೆ. ಸೊ ಈ 18 ಅನ್ನೋದು ನಂಬರ್ ಆಫ್ ಶರ್ಟ್ಸ್ ನ ಸ್ಟಿಚ್ ಮಾಡೋಕ್ಕಾಗುತ್ತೆ. ಮತ್ತೆ ಉಳಿದಿದ್ದೆಷ್ಟು? 130 ಉಳಿದಿದೆ. ಸೊ 130ನ ನಾವು ಸೆಂಟಿಮೀಟರ್ ಕನ್ವರ್ಷನ್ ಮಾಡಿದ್ರೆ 100 1s 100, ಈ 1 ಕೋಶೆಂಟ್ ಅಲ್ಲಿರೋ 1 ಮೀಟರ್ ಅಂತ ಕನ್ಸಿಡರ್ ಮಾಡ್ಕೋಬೇಕು. ರಿಮೈನಿಂಗ್ ಏನ್ ಉಳಿಯುತ್ತೆ ಅದನ್ನ ಸೆಂಟಿಮೀಟರ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋದು. ಸೊ therefore 130 ಸೆಂಟಿಮೀಟರ್ ಆರ್ 1 ಮೀಟರ್ 30 ಸೆಂಟಿಮೀಟರ್ ಕ್ಲಾತ್ ವಿಲ್ ರಿಮೈನ್. The next 11th question. The distance between the school and a student's house is 1 kilometer 875 meter. Every day she walks both ways. Find the total distance covered by her in 6 days. Solution. First write the statement. Distance between school and home. 1875 kilometer. Again, distance between home and school. ಸೊ ಏನ್ ಮಾಡ್ಬೇಕಿಲ್ಲಿ ಅಂದ್ರೆ, ಸ್ಕೂಲಿಂದ ಮನೆಗೆ, ಮನೆಯಿಂದ ಸ್ಕೂಲ್ಗೆ ಎರಡೂನು ಸೇಮ್ ಅದೇ ಡಿಸ್ಟೆನ್ಸ್ ಬರುತ್ತೆ. ಸೊ ಎರಡನ್ನ ಏನ್ ಮಾಡ್ಬೇಕು ನಾವಿಲ್ಲಿ? ಆಡ್ ಮಾಡ್ಬಿಡ್ಬೇಕು. ವಿ ಶುಡ್ ಆಡ್ ದ ಬೋತ್. 5 + 5 10, 1 carry, so 15, 16, 17, again 3. What is the total? 3750 kilometer. So write here total distance covered in 1 day. ಒಂದು ದಿನಕ್ಕೆ ಸ್ಕೂಲಿಂದ ಮನೆಗೆ, ಮನೆಯಿಂದ ಸ್ಕೂಲ್ಗೆ ಅವಳು 3750 ಕಿಲೋಮೀಟರ್ ಅಷ್ಟು ಟ್ರಾವೆಲ್ ಮಾಡ್ತಾಳೆ. ನೆಕ್ಸ್ಟ್ ಡಿಸ್ಟೆನ್ಸ್ ಕವರ್ಡ್ ಇನ್ 6 days. ಸೊ ಟೋಟಲ್ 1 ಡೇಗೆ ಇಷ್ಟಾದ್ರೆ 6 ಡೇಗೆ ಎಷ್ಟು? ಇಟ್ ಈಸ್ ಆಲ್ಸೋ ಮಿಕ್ಸ್ಡ್ ಆಪರೇಷನ್. ಸೊ 6 ಡೇಸ್ಗೆ ಎಷ್ಟಾಗುತ್ತೆ? ಏನ್ ಮಾಡಬೇಕು? 3750 into 6. So we do the multiplication work. 6 zeros are 0, 6 5s are 30, 3 carry, 6 7s are
42 plus 3 45 4 6 3 is 18 19 20 21 22. So total ಎಷ್ಟು ಬಂತು 22,500 ಕಿಲೋಮೀಟರ್ ಅಷ್ಟು ದೂರ ಅವಳು 6 ಡೇಸ್ಗೆ ವಾಕ್ ಮಾಡ್ತಾಳೆ. ಲಾಸ್ಟ್ ಕನ್ಕ್ಲೂಷನ್, therefore 22 ಕಿಲೋಮೀಟರ್. ಸೊ ಇಲ್ಲಿನೂ ಅಷ್ಟೇ, ನೀವು ಲಾಸ್ಟ್ ಕ್ಲಾಸಲ್ಲಿ ಲಾಸ್ಟ್ ಪ್ರಾಬ್ಲಮ್ ಏನು ಮಾಡಿದ್ರಿ ಅದೇ ಥರನೇ ಕಿಲೋಮೀಟರ್ನ ನೀವು ಮೀಟರ್ಗೆ ಕನ್ವರ್ಷನ್ ಮಾಡಿಕೊಂಡ್ರೆ ಹೀಗಾಗುತ್ತೆ. ಇಲ್ಲಿ 22 ಅನ್ನೋದು ಕಿಲೋಮೀಟರ್ ಆಗುತ್ತೆ, 500 ಅನ್ನೋದು ಮೀಟರ್ ಆಗುತ್ತೆ. ಸೊ 22 kilometer 500 meter distance covered in 6 days. So children, we have completed today's class. Write the maths classwork neatly. Thank you. Have a nice day.